ಗುಡ್ ಈವ್ನಿಂಗ್. ನಾನು ಹರೀಶ್ ನಾಗರಾಜು. ಇಂಡಿಯಾ ಲಾಕ್ಡೌನ್ ಆಯ್ತು. ಇವತ್ತು 13ನೇ ದಿವಸ. ಸ್ಟೇ ಹೋಮ್, ಸೇಫ್ ಹೋಮ್, ಮನೆಯಲ್ಲೇ ಇರಿ. ಇದು ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಹೌದು. ಈ ಕ್ಷಣಕ್ಕೆ ರಾಜ್ಯದಲ್ಲಿ ಇಷ್ಟೆಲ್ಲ ಜಾಸ್ತಿ ಆಗ್ಬೇಕಾದ್ರೆ ಕಾರಣ ಏನಪ್ಪಾ ಅಂತ ತಿರುಗಿ ನೋಡಿದ್ರೆ ಮೈಸೂರು ಭಾಗದಲ್ಲಿ ಹೆಚ್ಚುತ್ತಾ ಇರುವಂತಹ ಆ ಸೋಂಕಿತರ ಸಂಖ್ಯೆ. ಕಾರಣ ಹಲವಾರು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಕೂಪದಲ್ಲಿ ಸಿಲುಕ್ತಾ ಇದೆ ಮೈಸೂರು. ರಕ್ಕಸನ ವಿಷವ್ಯೂಹದಲ್ಲಿ ಮೈಸೂರು ಈ ಕ್ಷಣ ವಿಲವಿಲ ಒದ್ದಾಡುವಂತಹ ಸಂದರ್ಭ ಅನಿಸ್ತಾ ಇದೆ. ಮೈಸೂರು ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಕೊರೋನಾ ಮಹಾಮಾರಿ. ಒಂದ್ ರೀತಿ ಯಾರು ಊಹೆ ಮಾಡಲಾರದಂತಹ ಬೆಳವಣಿಗೆ ಸಡನ್ ಆಗಿ ಶುರುವಾಯಿತು. ನಂಜನಗೂಡಿನ ಬೆಳವಣಿಗೆ ಏನು ಬಂತು, ಅದಾದ್ಮೇಲೆ ಸಡನ್ ಆಗಿ ಮೈಸೂರಿಗೆ ದೆಹಲಿಯ ಬೆಳವಣಿಗೆ ಏನು ಬಂತು. ಎರಡೂ ಕೂಡ ಮೈಸೂರು ಈ ಕ್ಷಣಕ್ಕೆ ವಿಲವಿಲ ಅಂತ ಒದ್ದಾಡೋ ಹಾಗಾಗೋಗಿದೆ. ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಸೋಂಕಿತರ ಸಂಖ್ಯೆ. ಕೊರೋನಾ ಸೋಂಕು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಮೈಸೂರು ಭಾಗದಲ್ಲಿ ಹಬ್ಬೋಕೆ ಈ ಮೂಲಕ ಆಗೋಯ್ತಾ ಅಂತ ಅನಿಸ್ತಾ ಇದೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಒಂದ್ ರೀತಿ ಮೈಸೂರಿನ ನೆತ್ತಿ ಮೇಲೆ ಕ್ರೂರಿ ಈ ಕರೋನಾ ತೂಗುಗತ್ತಿಯಾಗಿ ನೇತಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಮೈಸೂರಿಗೆ ಕಂಟಕವಾಯಿತು ನಂಜನಗೂಡಿನ ನಂಜು. ಅಲ್ಲಿಂದನೇ ಒಂದ್ ರೀತಿ ನರಕವಾಗಿ ಹೋಗ್ತಾ ಇದೆ ಆ ಭಾಗದ ಮಂದಿಗೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಜುಬಿಲೆಂಟ್ಸ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ಸಾವಿರಾರು ಮಂದಿ, ಇನ್ನೊಂದು ಕಡೆ ಸಾವಿರಾರು ಮಂದಿ ಹೋಗಿ ಬಂದಂತಹ ನಿಜಾಮುದ್ದೀನ್ ಮರ್ಕಸ್ ಕಟ್ಟಡ, ಅದು ದೆಹಲಿಯಲ್ಲಿದೆ. ತಬ್ಲೀಗ್ ಜಮಾತ್ ಸಭೆ ಅಲ್ಲಿಂದ ಶುರುವಾಯಿತು ನೋಡಿ ಮೈಸೂರಿಗೆ ಕೊರೋನಾ ಅಟ್ಟಹಾಸ. ಒಂದಲ್ಲ ಎರಡಲ್ಲ, ಈ ಕ್ಷಣಕ್ಕೆ ಬರೋಬ್ಬರಿ 35 ಪಾಸಿಟಿವ್ ಕೇಸಸ್. ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಸ್ಥಾನ ಮೈಸೂರಿಗೆ ಇರೋದು. ಹಾಗಾಗಿ ಮೈಸೂರಲ್ಲಿ ಅತಿ ಹೆಚ್ಚು, ಬೆಂಗಳೂರಿನ ಹೊರತುಪಡಿಸಿದರೆ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಂಜನಗೂಡು ಭಾಗ ಮತ್ತು ಮೈಸೂರು ಭಾಗ ರೆಡ್ ಅಲರ್ಟ್ಗೆ ಡಿಕ್ಲೇರ್ ಆಗಿದೆ. ಮಾರ್ಚ್ 26ನೇ ತಾರೀಕು ಜುಬಿಲೆಂಟ್ಸ್ ಕಾರ್ಖಾನೆ ನೌಕರನಿಗೆ ಸೋಂಕು ಬಂತು. ಮೈಸೂರಿನಲ್ಲಿ ಪತ್ತೆಯಾದಂತಹ 3ನೇ ಕೊರೋನಾ ಪಾಸಿಟಿವ್ ಆಯಿತು. ಕಾರ್ಖಾನೆ ನೌಕರರೊಂದಿಗೆ ಸಂಪರ್ಕ ಹೊಂದಂಥ 5ವರಿಗೂ ಕೂಡ ಸೋಂಕು ಬಂತು. ಅದಾದ್ಮೇಲೆ 2 ದಿನ ಮಾರ್ಚ್ 28ನೇ ತಾರೀಕು ಕೊರೋನಾ ಸೋಂಕಿತರ ಸಂಖ್ಯೆ ಡಬಲ್ ಆಯಿತು, 8 ಆಯಿತು, 10 ಆಯಿತು. ಮಾರ್ಚ್ 30ಕ್ಕೆ ಮತ್ತೆ 4 ಜನ ನೌಕರರಲ್ಲಿ ಸೋಂಕು ದೃಢಪಡ್ತು ಮೈಸೂರಲ್ಲಿ. ಅದಾದ ತಕ್ಷಣ 12ಕ್ಕೆ ಏರಿತು ಕೊರೋನಾ ಪಾಸಿಟಿವ್ ಪ್ರಕರಣ. ತದನಂತರ ನೋಡಿ ಇನ್ನು ಒಂದೇ ದಿನ ಮಧ್ಯೆ ಗ್ಯಾಪ್ ಅಷ್ಟೇ. ಮಾರ್ಚ್ 31 ಮತ್ತೆರಡು ಪಾಸಿಟಿವ್ ಕೇಸ್ ಪತ್ತೆ ಆಯಿತು. ಇವರಿಗೂ ಕೂಡ ಜುಬಿಲೆಂಟ್ಸ್ ಕಾರ್ಖಾನೆ ನೌಕರರ ಜೊತೆ ಲಿಂಕ್ ಇತ್ತು. ಏಪ್ರಿಲ್ 1ನೇ ತಾರೀಕು ಒಂದೇ ದಿನ 5 ಜನ ಕೊರೋನಾ ಪಾಸಿಟಿವ್. ಅದಾದ್ಮೇಲೆ ಸಡನ್ ಆಗಿ 21ಕ್ಕೆ ಏರ್ತು ಸೋಂಕಿತರ ಸಂಖ್ಯೆ. ಅದಾದ್ಮೇಲೆ ಅಲ್ಲಿಂದ ಲಿಂಕ್ ಬಳ್ಳಾರಿಗೂ ಇತ್ತು. ಬಳ್ಳಾರಿ ಬಾಲಕರಿಗೂ ಕೂಡ ಈ ಕಿಲ್ಲರ್ ಕೊರೋನಾ ಒಕ್ಕರಿಸ್ತು. ನಂಜನಗೂಡಿನ ಕಾರ್ಖಾನೆಯಿಂದ ಬಾಲಕ ಹೋಗಿದ್ದ. ನಂಜನಗೂಡಿನ ನಂಜಿನಿಂದ ಇಡೀ ಮೈಸೂರಿಗೆ ಒಂದು ದೊಡ್ಡ ಮಟ್ಟದ ಭೀತಿ ಶುರುವಾಗಿದೆ. ಇದು ಜುಬಿಲೆಂಟ್ನ ಕಥೆ. ಆದರೆ ಮೈಸೂರಿಗೆ ನಿಜಾಮುದ್ದೀನ್ನ ನಂಜಿದೆಯಲ್ಲ, ಅದು ಮಗದೊಂದು ಕಂಟಕ ಆಗೋಕೆ ಶುರುವಾಯಿತು. ಹಾಗಾದ್ರೆ ಏನಾಯ್ತು? ಬ್ರೇಕಿಂಗ್ ನ್ಯೂಸ್ ನಂಬರ್ 3. ನಿಜಾಮುದ್ದೀನ್ ಮರ್ಕಜ್ ಅನ್ನೋ ಕಟ್ಟಡದಲ್ಲಿ ನಡೆದಂತಹ ಫೆಬ್ರವರಿ 15 ತಾರೀಕು ನಡೆದಂತಹ ಮೀಟಿಂಗ್ಗಳು, ಸಾವಿರಾರು ಜನ ಹೋಗಿದ್ರು. ಅದಕ್ಕೆ ಮತ್ತೆ ಮೈಸೂರು ತಗಲಾಕೊಳ್ತು, ಬೆಚ್ಚಿ ಬಿದ್ದರು ಮೈಸೂರಿನ ಜನ. ಕೇವಲ 15 ದಿನದ ಅಂತರದಲ್ಲಿ 35 ಕೊರೋನಾ ಕೇಸ್ ಕೂಡ ಪತ್ತೆ ಆಯಿತು. ಮಾರ್ಚ್ 21ನೇ ತಾರೀಕು ಮೊದಲ ಕೇಸ್ ಪತ್ತೆ ಆಗಿತ್ತು. ಈಗ 35 ಜನರಲ್ಲಿ ಒಕ್ಕರಿಸಿದೆ ಕಿಲ್ಲರ್ ಕರೋನಾ. ಮಾರ್ಚ್ 25ರಿಂದ ಇವತ್ತು ಏಪ್ರಿಲ್ 6ನೇ ತಾರೀಕು 10 ದಿನ ಗ್ಯಾಪಲ್ಲಿ ಒಂದಲ್ಲಿ 35ಅಲ್ಲಿ ಈ ಕೊರೋನಾ ಅಟ್ಟಹಾಸಕ್ಕೆ ಮೈಸೂರಿಗೆ ನಿಜವಾಗ್ಲೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಏಪ್ರಿಲ್ 4ನೇ ತಾರೀಕು ಮೈಸೂರಲ್ಲಿ 7 ಪಾಸಿಟಿವ್ ಪ್ರಕರಣ ಇತ್ತು. ದೆಹಲಿ ನಿಜಾಮುದ್ದೀನ್ಗೆ ಹೋದಂಥ 5ವರಿಗೆ ಸೋಂಕು ಬಂದಿತ್ತು. 28ಕ್ಕೆ ಇರದಂತಹ ಮೈಸೂರಿನ ಕೊರೋನಾ ಪಾಸಿಟಿವ್ ಕೇಸ್. ಇವತ್ತು ಏಪ್ರಿಲ್ 6ನೇ ತಾರೀಕು, ಇವತ್ತಿನ ಸ್ಥಿತಿನೇ ಬೇರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಮೈಸೂರಿನಲ್ಲಿ ಇವತ್ತು ಒಂದೇ ದಿನ 7 ಪ್ರಕರಣ ದಾಖಲಾಗಿತ್ತು. ಆ 7ರಲ್ಲಿ 3 ಕೇಸ್ ಇದೇ ತಬ್ಲೀಗ್ ಜಮಾತ್ ಲಿಂಕ್ ಇರುವಂತಹ ಕೇಸ್ಗಳೇ. 2 ಪ್ರಕರಣ ಜುಬಿಲೆಂಟ್ಸ್ ಕಾರ್ಖಾನೆ ನೌಕರರ ಸಂಬಂಧಿಕರು. ಹಾಗಾಗಿ ಇವತ್ತು ಒಂದೇ ದಿನ 7 ಕೇಸು. ಅದರಲ್ಲಿ 6 ಅದಾದ್ಮೇಲೆ ಇನ್ನೊಬ್ಬ ದುಬೈನಿಂದ ಮೈಸೂರಿಗೆ ಬಂದಿದ್ರು. ಹಾಗಾಗಿ ಮೈಸೂರು ಜಿಲ್ಲೆಯಲ್ಲೇ 35ಕ್ಕೆ ಏರ್ತು ಸೋಂಕಿತರ ಸಂಖ್ಯೆ. ನಂಜನಗೂಡು ನಂಜು, ತಬ್ಲಿಗ್ ಜಮಾತ್
ಲಿಂಕು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಮೈಸೂರು ನಂಜನಗೂಡು ಭಾಗ. ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ. ಮತ್ತು ಕೊನೆಯದಾಗಿ P160 160ನೇ ಕೇಸು ಸ್ಟೇಟಲ್ಲಿ, ಅವರು P27K ಅಂತ ನಮ್ಮ ಮೈಸೂರಿನ 2ನೇ ಪಾಸಿಟಿವ್ ಪಾಸಿಟಿವ್ ಕೇಸ್ ಇತ್ತು, ಅವರದು ಹತ್ತಿರದ ಸಂಬಂಧಿಕರಾಗಿದ್ದಾರೆ. ಸೊ ಹೀಗಾಗಿ ಎಲ್ಲವೂ ಕೂಡ ನಮಗೆ ಎಕ್ಸೆಪ್ಟ್ ಫಾರ್ ದಿ ತಬ್ಲೀಗ್ ಜಮಾತ್ 3 ಜನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಈಗಾಗಲೇ ಪಾಸಿಟಿವ್ ಆಗಿರತಕ್ಕಂಥ ವ್ಯಕ್ತಿಗಳ ಸಂಬಂಧಿಕರು ಅಥವಾ ಜುಬಿಲೆಂಟ್ ಕಾರ್ಖಾನೆಯ ಎಂಪ್ಲಾಯ್ ಆಗಿರೋ, ಅಂದ್ರೆ ನಮ್ಮ ನಿಗಾದಲ್ಲಿ ಇದ್ದಂಥ ವ್ಯಕ್ತಿಗಳೇ ಪಾಸಿಟಿವ್ ಆಗಿದ್ದಾರೆ ಹೊರತು ಯಾರು ಹೊಸದಾಗಿ ಆಗಿರೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ 2902 ಜನ ಅಬ್ಸರ್ವೇಷನ್ ಅಲ್ಲಿ ಇದ್ದಾರೆ. ಅದರಲ್ಲಿ ಹೋಮ್ ಕ್ವಾರಂಟೈನ್ 2 ವಾರ ಮುಗಿಸಿದವರು 1533 ಜನ, ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಜನ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಐಸೋಲೇಷನ್ ಅಲ್ಲಿ ಕಂಟಿನ್ಯೂ ಆಗುವವರು 1334 ಜನ ಇವತ್ತಿನ ಡೇಟಿಗೆ ಹೋಮ್ ಕ್ವಾರಂಟೈನ್ ಅಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ. ಮೈಸೂರಿನ ಜಿಲ್ಲಾಧಿಕಾರಿಗಳಂತಹ ಅಭಿರಾಮ್ ಜಿ ಶಂಕರ್ ಮಾಹಿತಿ ಕೊಡ್ತಾ ಇದ್ರು. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಮೈಸೂರಿನಿಂದ ಪುಟ್ಟಪ್ಪ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಈವ್ನಿಂಗ್ ಪುಟ್ಟಪ್ಪ. 1 ವಾರ ಅಥವಾ 10 ದಿನದ ಹಿಂದೆ ಇದ್ದಂತಹ ಮೈಸೂರೇ ಬೇರೆ ಅಥವಾ ಭಾಗನೇ ಬೇರೆ, ಇವತ್ತೊಂದಷ್ಟು ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಪರಿಸ್ಥಿತಿ ಹೇಗಿದೆ ಈಗ? ಖಂಡಿತವಾಗಿಯೂ ಹರೀಶ್, ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿನ ಮತ್ತು ನಾವು ಊಹೆ ಮಾಡೋದಕ್ಕಿಂತ ಹೆಚ್ಚಿನ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಇದೀಗ ಮೈಸೂರು ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾರ್ಚ್ 23ನೇ ತಾರೀಕಿನಿಂದ ಏಪ್ರಿಲ್ 6ನೇ ತಾರೀಕು ಅಂದ್ರೆ ಕರೆಕ್ಟ್ ಆಗಿ 13 ದಿನಗಳ ಕಾಲ ಅವಧಿಯಲ್ಲಿ ಒಟ್ಟು 35 ಕೇಸ್ಗಳು ಪತ್ತೆಯಾಗಿದೆ. ಮಾರ್ಚ್ 23ನೇ ತಾರೀಕು ಮೊದಲ ಪ್ರಕರಣ ಪತ್ತೆ ಆಗುತ್ತೆ. ಇವತ್ತು ಏಪ್ರಿಲ್ 6ನೇ ತಾರೀಕು, ಇವತ್ತು 7 ಪ್ರಕರಣಗಳು ಪತ್ತೆಯಾಗುವ ಮುಖಾಂತರ ಮೈಸೂರಿನಲ್ಲಿ ಒಟ್ಟು 35ರ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ನಂಜನಗೂಡಿನ ಜುಬಿಲೆಂಟ್ ಕಾರ್ಖಾನೆ ನೌಕರರು ಮತ್ತು ನಿಜಾಮುದ್ದೀನ್ಗೆ ತೆರಳಿದಂತ ದೆಹಲಿಯ ನಿವಾಸಿಗಳು ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿದವರು, ಇವರೆಲ್ಲರಿಂದ ಒಟ್ಟು 35 ಪ್ರಕರಣಗಳು ದಾಖಲಾಗಿದೆ. ಮೊದಲ ಪ್ರಕರಣ ಪತ್ತೆಯಾಗಿದ್ದು ಅದು ದುಬೈನಿಂದ ಬಂದಂತ ವ್ಯಕ್ತಿಯಿಂದ. ಮತ್ತೆ ಎರಡನೇ ಅನುಮಾನ ಇರೋದೇನಪ್ಪ ಅಂದ್ರೆ, ಯಾರು ಈಗಾಗಲೇ ನಿಗಾ ಇಟ್ಟಿದ್ರು ಅವರಲ್ಲೇ ಈಗ ದೃಢಪಡ್ತಾ ಇರೋದಾ? ಹೊಸ ಪ್ರಕರಣಗಳು ಯಾರು ಇಲ್ವಾ ಈಗ? ಎಸ್ ಹರೀಶ್, ನಿಮ್ಮ ಊಹೆ ಕರೆಕ್ಟ್ ಆಗಿದೆ. ಯಾರನ್ನ ನಿಗಾ ಇಟ್ಟಿದ್ರು, ಯಾರನ್ನ ಕ್ವಾರಂಟೈನ್ ಮಾಡಿದ್ರು ಅವರು ಮಾತ್ರ ಈಗ ಪ್ರಕರಣಗಳಾಗಿ ಪತ್ತೆ ಆಗ್ತಾ ಇರೋದೆ. ಹೊಸದಾಗಿ ಸಮುದಾಯಕ್ಕೆ ಯಾರೂ ಸಹ ಈ ಕ್ಷಣದಲ್ಲಿ ಆ ಪಕ್ಕ ಮಾಹಿತಿ ಬೇಕು. ಅವ್ರಿಗೆ ಭಯ ಆಗ್ತಿರೋದೇನಪ್ಪಾ ಅಂದ್ರೆ, ಇನ್ನು ಇವರೆಲ್ಲ ಯಾರ್ಯಾರ ಜೊತೆ ನಂಟಿದೆ, ಯಾರ್ಯಾರ ಜೊತೆ ಇವ್ರು ಹೋಗಿ ಬಂದಿದ್ದಾರೆ, ಎಲ್ಲೆಲ್ಲಿ ಹೋಗಿ ಬಂದಿದ್ದಾರೆ ಅಂತ ಅದೆಲ್ಲವನ್ನ ಭೇದಿಸಿ ಜಿಲ್ಲಾಡಳಿತ ಅವ್ರನ್ನೆಲ್ಲ ಕ್ವಾರಂಟೈನ್ ಮಾಡಿರೋದು ಅಥವಾ ನಿಗಾ ವಹಿಸಿರೋದು ಅದೆಲ್ಲವೂ ಕೂಡ ಮುಗ್ದಿದ್ಯಾ? ಖಂಡಿತವಾಗಿಯೂ ಹರೀಶ್, ಈಗ ಅದೇ ಕಾರ್ಯಪ್ರವೃತ್ತವಾದಂತಹ ಕೆಲಸದಲ್ಲಿ ಜಿಲ್ಲಾಡಳಿತ ನಿಗದಿಯಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ನಂಜನಗೂಡಿನಲ್ಲಿ ಇರುವಂತಹ ಜುಬಿಲೆಂಟ್ ಕಾರ್ಖಾನೆಯ ನೌಕರರು, ಅವರ ಇಡೀ 1500 ಕುಟುಂಬವನ್ನು ಸಹ, ಅಂದ್ರೆ 1500 ನೌಕರರ ಕುಟುಂಬವನ್ನು ಸಹ ಈಗಾಗಲೇ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನು ದೆಹಲಿಯಿಂದ ಬಂದಂತ 2 ಕುಟುಂಬಸ್ಥರು ಮತ್ತು ದೆಹಲಿಗೆ ನಿಜಾಮುದ್ದೀನ್ ಪ್ರಕರಣಕ್ಕೆ ತೆಳೆದಿದ್ದಂತ ದೆಹಲಿಯ ನಿವಾಸಿಗಳವರು 10 ಜನ, ಅವರು ಮೈಸೂರಿನಲ್ಲಿ ವಾಸ್ತವ್ಯವಿದ್ರು, ಅವರ ಕುಟುಂಬಸ್ಥರು ಮತ್ತು ಅವರ ಸಂಪರ್ಕಿತ ವ್ಯಕ್ತಿಗಳು, ಇವರಿಷ್ಟು ಜನರನ್ನ ಈಗಾಗಲೇ ಕ್ವಾರಂಟೈನ್ ಮಾಡಲಾಗಿದೆ. ಯಾರ್ಯಾರನ್ನ ಕ್ವಾರಂಟೈನ್ ಮಾಡಲಾಗಿತ್ತು ಅವರಲ್ಲೇ ಈಗ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಈ ವಿಚಾರವನ್ನ ಸ್ವತಃ ಜಿಲ್ಲಾಧಿಕಾರಿ ಇವತ್ತು ಸ್ಪಷ್ಟಪಡಿಸಿದ್ದಾರೆ. ನಾವು ಯಾರ್ಯಾರ ಮೇಲೆ ನಿಗಾವನ್ನ ಇಟ್ಟಿದ್ವಿ ಮತ್ತು ಯಾರ್ಯಾರನ್ನ ಕ್ವಾರಂಟೈನ್ ಮಾಡಿದ್ವಿ ಅವರಲ್ಲೇ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಇದು ಹೊರಗಿನ ವ್ಯಕ್ತಿಗಳಿಗೆ ಇನ್ನೂ ತಗುಲಿಲ್ಲ ಅನ್ನೋ ಒಂದು ಸಮಾಧಾನಕರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಪ್ರಮುಖವಾಗಿ ಹರೀಶ್, ಈ ಸೋಂಕಿತರ ಸಂಖ್ಯೆ ಏರ್ತಿರೋದ್ರಿಂದ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಸಂಜೆ 6 ಗಂಟೆ ಮೇಲೆ ಇನ್ನೂ ಕಟ್ಟುನಿಟ್ಟಾಯ್ತು ಮೈಸೂರು ಭಾಗ. ಜನರ ರಿಯಾಕ್ಷನ್ ಏನು, ಹೇಗೆ ಸ್ಪಂದಿಸ್ತಾ ಇದ್ದಾರೆ ಜನ? ಬಹುತೇಕ ಹರೀಶ್, ಮೈಸೂರು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಅಂತ ಹೇಳ್ಬೋದು. ಬೆಳಗಿನ ವೇಳೆ ತರಕಾರಿ ಹಾಗೂ ಹಾಲು ಖರೀದಿ ಇತರೆ ಸಾಮಗ್ರಿಗಳಿಗೆ ಸಾರ್ವಜನಿಕರು ಹೊರಗಡೆ ಬರೋದನ್ನ ಬಿಟ್ರೆ 10 ಗಂಟೆಯ ನಂತರ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ. ಇನ್ನು ಸಂಜೆ 6 ಗಂಟೆಯ ನಂತರ ನಿನ್ನೆಯಿಂದ ಮೈಸೂರು ಪೊಲೀಸ್ ಆಯುಕ್ತರು ಆದೇಶ ಕೊಟ್ಟಿರುವಂತೆ ಕಿರಾಣಿ ಅಂಗಡಿಗಳಿರ್ಬೋದು, ದಿನಸಿ ಅಂಗಡಿಗಳಿರ್ಬೋದು, ತರಕಾರಿ ಅಂಗಡಿಗಳು ಸೇರಿದಂತೆ ಎಲ್ಲವೂ ಸಹ ಸ್ತಬ್ಧವಾಗ್ತಾ ಇದೆ. ಕೇವಲ ಮೆಡಿಕಲ್ ಸರ್ವಿಸ್ಗಳು ಮತ್ತು ಆಸ್ಪತ್ರೆಗಳು ಮಾತ್ರ ಓಪನ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮೈಸೂರಿಗರು ಒಂದು ಹಂತಕ್ಕೆ ಎಚ್ಚರಿಕೆಯನ್ನ ಕಾಯ್ದುಕೊಂಡಿದ್ದಾರೆ ಮತ್ತು ಸಾಮಾಜಿಕ ಅಂತರವನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಿರೀಕ್ಷೆ ಈಗ ಸದ್ಯಕ್ಕೆ ಜಿಲ್ಲಾಡಳಿತಕ್ಕೆ ಬಂದಿದೆ. ಆದರೂ ಸಹ ಇದನ್ನ ನಾವು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ
ನಂಜನಗೂಡಿನ ಕಾರ್ಖಾನೆಯ ನೌಕರರು ಎಲ್ಲೆಲ್ಲಿ ಓಡಾಡಿದ್ರು ಮತ್ತು ಅವರ ಸಂಪರ್ಕಿತ ವ್ಯಕ್ತಿಗಳು ಎಲ್ಲೆಲ್ಲಿ ಓಡಾಡಿದ್ರು ಅಂತ ಯಾರಿಗೂ ಸಹ ನಿರೀಕ್ಷೆ ಇಲ್ಲ. ಮತ್ತು ಫೆಬ್ರವರಿಯಲ್ಲಿ ದೆಹಲಿಯಿಂದ ಬಂದಿದ್ದಂತ ಏನು ನಿಜಾಮುದ್ದೀನ್ ಪ್ರಕರಣಕ್ಕೆ ಹೋಗಿ ಬಂದಿದ್ದಂತ ಎಲ್ಲರೂ ಸಹ ಎಲ್ಲೆಲ್ಲಿ ಓಡಾಡಿದ್ರು ಅಂತ ಇವತ್ತಿಗೂ ಸಹ ಜಿಲ್ಲಾಡಳಿತಕ್ಕೆ ಮಾಹಿತಿ ಇಲ್ಲ. ಇದು ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಬೆಳವಣಿಗೆಯಾಗಿ ಮೈಸೂರಿನಲ್ಲಿ ಪರಿವರ್ತನೆ ಆಗ್ತಾ ಇದೆ. ಪ್ರಮುಖವಾಗಿ ದೆಹಲಿಯ ಎಲ್ಲಾ ಪ್ರಕರಣಗಳು ಮತ್ತು ಅವರ ಸಂಪರ್ಕಿತ ವ್ಯಕ್ತಿಗಳು ಸಿಕ್ಕಿಬಿಟ್ರೆ ಒಂದು ಹಂತದ ಸಮಾಧಾನ ಮೈಸೂರಿಗರಿಗೆ ಸಿಗಬಹುದು ಹರೀಶ್. ಅಫ್ಕೋರ್ಸ್, ಬಟ್ ಆದ್ರೆ ಅದಷ್ಟೊಂದು ಈಸಿ ಜಾಬ್ ಅಲ್ಲ. ತುಂಬಾ ದೊಡ್ಡ ಮಟ್ಟದಲ್ಲಿ ಟಾಸ್ಕ್ ಅದು ಒಂದು ರೀತಿಯ ಆ ಭಾಗದ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸರಿಗೆ. ಇದು ಒಂದು ಭಾಗ. ಮಗದೊಂದು ಕಡೆ ಈಗ ಯಾರು ಕ್ವಾರಂಟೈನ್ ಇದ್ದಾರೆ ಅವರ ಕ್ವಾರಂಟೈನ್ ಪೀರಿಯಡ್ ಮುಗಿಯೋದು ಯಾವಾಗ? ಎನಿ ಐಡಿಯಾ? ಹರೀಶ್, ಸದ್ಯಕ್ಕೆ ಈಗ 14 ದಿನಗಳ ಏನು ಸರ್ಕಾರಿ ಕ್ವಾರಂಟೈನ್ ಅಂದ್ರೆ ಯಾರ್ಯಾರಲ್ಲಿ ಮೊದಲು ಪಾಸಿಟಿವ್ ಬರುತ್ತೆ ಅವರನ್ನ 14 ದಿನಗಳ ಕಾಲ ಪಾಸಿಟಿವ್ ಅಂದ್ರೆ ಕ್ವಾರಂಟೈನ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಪರೀಕ್ಷೆಯನ್ನ ಮಾಡ್ತಾರೆ. ಅದರಲ್ಲಿ ಏನಾದ್ರೂ ನೆಗೆಟಿವ್ ಅಥವಾ ಪಾಸಿಟಿವ್ ಬಂದಲ್ಲಿ ಮತ್ತೆ ಇನ್ನು 14 ದಿನಗಳ ಕಾಲ ಅದನ್ನು ಮುಂದುವರಿಸ್ತಾರೆ. ಆದ್ರೆ ನಂಜನಗೂಡಿನ ಪ್ರಕರಣದಲ್ಲಿ ಪ್ರತಿಯೊಬ್ಬರನ್ನು 12 ದಿನಗಳ ಕಾಲ ಅಂದ್ರೆ ಯಾರ್ಯಾರು ಕ್ವಾರಂಟೈನ್ ಇದ್ದಾರೆ ಅವರೆಲ್ಲರನ್ನೂ ಸಹ 12 ದಿನಗಳ ನಂತರವೇ ಪರೀಕ್ಷೆ ಮಾಡಬೇಕು. ಯಾಕಂದ್ರೆ ಅವ್ರು ಯಾರಿಗೂ ಸಹ ಸೋಂಕು ಪತ್ತೆ ಆಗಿರೋದಿಲ್ಲ ಮತ್ತು ಗುಣಲಕ್ಷಣಗಳು ಸಹ ಇರೋದಿಲ್ಲ. ಆದ್ರೆ ಸೋಂಕಿತ ವ್ಯಕ್ತಿಗಳನ್ನ ಟಚ್ ಮಾಡಿದ್ರೆ, ಅವರು ಮುಟ್ಟಿದಂತ ಪುಸ್ತಕಗಳನ್ನ ಮುಟ್ಟಿದ್ರೆ, ಅವರು ಮುಟ್ಟಿದಂತ ಮೊಬೈಲ್ ಅನ್ನ ಮುಟ್ಟಿದ್ರೆ ಅದು 12 ದಿನಗಳ ನಂತರ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ನಾವು ಬಹುತೇಕ 1500 ಜನ ಏನು ನಂಜನಗೂಡಿನ ಕಾರ್ಖಾನೆ ನೌಕರರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮೈಸೂರು ಭಾಗದ ಉಸ್ತುವಾರಿ ಸಚಿವರು ಸನ್ಮಾನ್ಯ ವಿ ಸೋಮಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಆ ಭಾಗದ ಮಂದಿಗೆ ಒಂದ್ ಸ್ವಲ್ಪ ಆತಂಕ, ಏನಪ್ಪಾ ಹಿಂಗಾಗ್ತಿದೆ ನಮ್ಮೂರು ಅಂತ. ಎನಿ ಮೇಜರ್ ಕ್ರ್ಯಾಕ್ ಸರ್ ಈಗ? ಅಂದ್ರೆ ಇಂಥ ಕಡೆ ಆಗ್ತಿದೆ ಅವ್ರನ್ನೆಲ್ಲ ಕೂಡ ಒಂದ್ ಕಡೆ ಹಾಕಿದೀವಿ, ಈಗ ಇನ್ನೇನು ಟೆನ್ಷನ್ ಇಲ್ಲ, ಆ ಥರದ್ದು ಏನಾದ್ರು ಇದೆಯಾ? ಒಂದು ಜುಬಿಲಿಯಂಟ್ ಕಾರ್ಖಾನೆ, ಹಾ ಸರ್, ಅದು ಅಲ್ಲಾಗಿರ್ತಕ್ಕಂಥ ವೈರಸ್ ಬಿಟ್ರೆ ಹೌದು, ಬೇರೆ ಎಲ್ಲೂ ಕೂಡ ಏನಂತ ನಮ್ಗೆ ಇದಿಲ್ಲ. ಅದು ಬಿಟ್ರೆ ಜಮಾತೆದು. ಹಾ, ಜಮಾತದು, ಹೌದು. ನಮಗೆ ಜುಬಿಲಿಯಂಟ್ ಕಾರ್ಖಾನೆಯಲ್ಲಿ ಸುಮಾರು 1440-470 ಜನ ಎಂಪ್ಲಾಯ್ಸ್ ಇದ್ದಾರೆ. ಅದೇ ದೊಡ್ಡ ಸಂಖ್ಯೆ. ಅದರಲ್ಲಿ ಈಗಾಗಲೇ ಸುಮಾರು ಜನದು ಇದನ್ನ ಟೆಸ್ಟ್ ಆಗಿದೆ. ಒಂದು ಕುಟುಂಬದ್ದು ಟೆಸ್ಟ್ ಆಗಿದೆ. P1 ಏನಿದೆ ಮೊದಲೇ ಒಂದು ಕುಟುಂಬದ್ದು ಟೆಸ್ಟ್ ಆಗಿದೆ. 13 ಜನದಲ್ಲಿ ಇಬ್ಬರಿಗೆ ಅದು ಕೂಡ ಪಾಸಿಟಿವ್ ಬಂದಿದೆ. ಅದನ್ನೆಲ್ಲ ಈಗಾಗಲೇ ನಾವು COVID-19 ಅಲ್ಲಿ ಇದ್ದಾರೆ. ಹೌದು. ಇವತ್ತು ಕೂಡ ಒಂದು 7 ಆಗಿದೆ, ನಿನ್ನೆನೂ ಕೂಡ ಆಗಿದೆ. ನಮಗೆ ಜಮಾತೆಗೆ ಹೋಗಿ ಬಂದಂತ 62 ಜನ ಏನಿದ್ದಾರೆ ಅವರಲ್ಲಿ ಇನ್ನೊಂದು 6-7 ಜನ ಟೆಸ್ಟ್ ಮಾಡೋದಿದೆ. ಬಾಕಿಯವ್ರದೆಲ್ಲ ಆಗಿದೆ. ಅದ್ರೊಳಗೆ ಈಗಾಗಲೇ ಅವರು ಕೂಡ ಒಂದು 7-8 ಜನ ಆಗ್ತಾ ಇದ್ದಾರೆ. ಟ್ರ್ಯಾಕಿಂಗ್ ಎಲ್ಲ ಮುಗೀತಾ ಸರ್? ಇನ್ನೂ ಇದೆ. ಇನ್ನೂ ಇದೆ. ನಮ್ದೇನಾಗಿದೆ, ನಾವು 1400 ಜನ ನಂಜನಗೂಡು ಟೌನ್ ನಲ್ಲೇ ಇದ್ದಾರೆ, ಕ್ವಾರಂಟೈನ್ ಅಲ್ಲಿ ಇದ್ದಾರೆ ಅವರೆಲ್ಲ. ಆ ಕ್ವಾರಂಟೈನ್ ನಾಳೆ ನಾಳಿದ್ರೊಳಗಡೆ ಇನ್ನೊಂದು 3-4 ದಿವಸದಲ್ಲಿ 14 ದಿವಸ ಮುಗೀತದ ಅವ್ರದ್ದು. ಅದಾದ್ಮೇಲೆ ಏನೇನ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀವಿ. ಬಟ್ ಅದೊಂದು ನಮ್ಗೆ ಜುಬಿಲಿಯಂಟು ಮತ್ತೆ ಜಮಾತೆ ಎರಡನ್ನ ಹೊರತುಪಡಿಸಿದ್ರೆ ಮೈಸೂರಿನಲ್ಲಿ ಆಗಿರೋದು 2 ಇನ್ಸ್ಟೆನ್ಸು. ಬಟ್ ಆದ್ರೆ ಅದೇ ನಿಮ್ಗೆ ಈ ಕ್ಷಣಕ್ಕೆ ದೊಡ್ಡ ಟಾಸ್ಕ್ ಇದಾಗಿದೆ. ಬಟ್ ಅದನ್ನೆಲ್ಲವೂ ಕೂಡ ನಾವು ಈಗಾಗಲೇ ಸಜ್ಜಾಗಿದೆ. ಜಿಲ್ಲಾಡಳಿತ ಒಂದು 100-200 ಬೆಡೆಡ್ ಆಸ್ಪತ್ರೆ ಇದಾಗಿದೆ. ಮತ್ತೆ ಇನ್ನೂ ಒಂದು ಆಸ್ಪತ್ರೆಯನ್ನ, ಪ್ರೈವೇಟ್ ಆಸ್ಪತ್ರೆಯನ್ನ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟವ್ರೆ. ಅದು ಕೂಡ ಮಾಡ್ತಾ ಇದ್ದೀವಿ. ನಾಳಿದ್ ಬೆಳಿಗ್ಗೆ ಬುಧವಾರ ಬೆಳಿಗ್ಗೆ ಹೋದ್ರೆ ಗುರುವಾರ ಒಂದಿನ ಕೂರ್ಗ್ ಹೋಗ್ತೀನಿ. ಗುರುವಾರ, ಶುಕ್ರವಾರ, ಶನಿವಾರ ಎಲ್ಲ ಅಲ್ಲೇ ಇರ್ತೀವಿ. ಅಲ್ಲ, ಅನುಮಾನವೇ ಇಲ್ಲ, ಅವಿರತವಾಗಿ ನೀವು ಕೆಲಸ ಮಾಡ್ತಾನೆ ಇದ್ರಿ. ನಾವು ಕೂಡ ವಿಜುವಲ್ಸ್ ಗಳು ನೋಡ್ತಾನೆ ಇರ್ತೀವಿ. ಸರ್, ನನ್ನ ಪ್ರಶ್ನೆ, ಯಾರಾದ್ರೂ ವೆಂಟಿಲೇಟರ್ ಇದಾರ ಸರ್? ಯಾರು ಇಲ್ಲ, ಯಾರು ವೆಂಟಿಲೇಟರ್ಸ್ ಇಲ್ಲ. ಒಂಚೂರು ಸಮಾಧಾನ ಹಂಗಾರೆ. ಯಾರು ವೆಂಟಿಲೇಟರ್ಸ್ ಇಲ್ಲ. ಸೋಫಾರ್ ಇವತ್ತವರೆಗೂ ಈ ನಿಮಿಷದವರೆಗೂ ಯಾರು ವೆಂಟಿಲೇಟರ್ಸ್ ಇಲ್ಲ. ಎಲ್ಲರೂ ಕೂಡ ಸ್ಟೇಬಲ್ ಆಗಿದ್ದಾರೆ. ಎಲ್ಲರೂ ಸ್ಟೇಬಲ್. ಅವ್ರ ನೆಟ್ವರ್ಕ್ ಅಲ್ಲಿ ಅಂದ್ರೆ ಮೊದಲನೇ ಸರ್ಕಲ್, 2ನೇ ಸರ್ಕಲ್, 3ನೇ ಸರ್ಕಲ್ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್? ಅವರೇ ಹೊರಗೆ ಬಂದು ನಾವು ಇದೀವಿ, ದಯವಿಟ್ಟು ನಮ್ ಟೆಸ್ಟ್ ಮಾಡಿ ಅಂತ ಯಾರು ಹೇಳ್ತಾರ ಸರ್? ಇಲ್ಲ ಸರ್, ಅದೇ ಬಂದಿರೋದು ದುರಂತ ನಮ್ಗೆ. ಜಮಾತೆದು ಮತ್ತೆ ಜುಬಿಲಿಯಂಟ್ 2ನೇ. ಜುಬಿಲಿಯಂಟ್ ನಾವೇನೆ ತುಂಬಾ ಸ್ಟ್ರಿಕ್ಟ್ ಆಗಿ ನಮ್ ಜಿಲ್ಲಾಧಿಕಾರಿಗಳು, ನಮ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ ಹೆಲ್ತ್ನವರು, ಅವ್ರ ಬ್ಯಾಕ್ ಗ್ರೌಂಡ್, ಅವ್ರ ನೆಂಟ್ರು, ಇಷ್ಟು ಹೀಗೆ ಒಬ್ಬೊಬ್ಬರನ್ನೇ ತಂದು ಎಲ್ಲೆಲ್ಲ ಕ್ವಾರಂಟೈನ್ ಅಲ್ಲಿ ಇಟ್ಟು ನಾವು ಯಾರಿಗೆ ಜ್ವರ ಬಂದಿದೆ, ಮತ್ತೊಂದಾಗಿದೆ, ಎಲ್ಲವೂ ಕೂಡ ಪ್ರೈಮರಿ ಇಂದ ಹಿಡಿದು ಎಲ್ಲವೂ ಕೂಡ ಮಾಡ್ತಾ ಇದ್ದೀವಿ. ಸರ್, ಕೊನೆ ಮಾತು, ಸನ್ಮಾನ್ಯ ವಿ ಸೋಮಣ್ಣನವರು ನ್ಯೂಸ್ 18 ಮಾತಾಡ್ತಿದ್ದಾರೆ. ಜನ ನೋಡ್ತಿರೋರಿಗೆ, ಆ ಭಾಗದ ಮಂದಿಗೆ ಏನ್ ಹೇಳೋಕ್ ಬಯಸ್ತೀರಿ ಸರ್? ಏನಿಲ್ಲ, ಜನ ಯಾರು ಆತಂಕ ಪಡ್ಬೇಕಾಗಿಲ್ಲ. ಆಯ್ತು. ಮತ್ತೆ ರಾಷ್ಟ್ರದ ಪ್ರಧಾನ ಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಅವರು ಏನೋ ಒಂದು ಸೂಚನೆ ಕೊಟ್ಟಿದ್ದಾರೆ, ಸಂದೇಶ ಕೊಟ್ಟಿದ್ದಾರೆ.
ಅದನ್ನ ದಯಮಾಡಿ 14ನೇ ತಾರೀಕುವರೆಗೂ ಕೂಡ ಎಲ್ಲರೂ ಇದಾಗೋಣ. ಅದಾದ್ಮೇಲೆ ಏನಾಗುತ್ತೆ ಅಂತ ಅನ್ನೋದು ಮುಂದಿನ ದಿನಗಳಲ್ಲಿ ಏನು ಒಂದು ಆರೋಗ್ಯ ದೃಷ್ಟಿಯಿಂದ ಏನೇನ್ ಮಾಡಬೇಕು ಅದೆಲ್ಲವೂ ಕೂಡ ಜೊತೆಗೆ ಯಾರು ಲಿಂಕ್ ಇತ್ತು ಅವರು ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ, ಅವ್ರ ಹೆಸರನ್ನ ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡಲ್ಲ. ಎಲ್ಲ ದಯವಿಟ್ಟು ಬಂದ್ ಮಾಡ್ಕೋಬೇಕು. ಆಮೇಲೆ ಒಂದ್ ಹೇಳ್ತೀನಿ ಸರ್, ಇದು ನಾವ್ಯಾರು ಮಾಡಿರೋತಕ್ಕಲ್ಲ, ಇದು ವೈರಸ್ ಇದು. ಹೌದು. ದಯಮಾಡಿ ನೀವು ಯಾರು ಅವ್ರ ಜೊತೆಲಿ ಇದ್ರಿ ಬಂದು ಅದನ್ನ ಸಾಕಾರ ಮಾಡಿ. ಮುಖ್ಯಮಂತ್ರಿಗಳು ಕೂಡ ಇವತ್ತು ಹೌದು ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲಾ ಕಡೆಯಲ್ಲೂ ಕೂಡ ವಿನಂತಿ ಮಾಡಿದ್ದಾರೆ. ನಾನು ಕೂಡ ಪ್ರತಿಯೊಂದು ಕೂಡ ನಿಮ್ಗೆ ಯಾವುದೇ ಕಾರಣಕ್ಕೆ ಮನೆ ಒಳಗಡೆ ಇರ್ತಕ್ಕಂಥ ಕ್ವಾರಂಟೈನ್ ಅಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಮನೆ ಒಳಗಡೆ ಇರ್ತಕ್ಕಂಥವ್ರು ಇರ್ಬೋದು, ಬಡವರು ಇರ್ಬೋದು, ನಿರ್ಗತಿಕರು ಇರ್ಬೋದು, ಏನು ಆಹಾರ ಪದಾರ್ಥಗಳಿಗೆ ರೇಷನ್ ಕಾರ್ಡ್ ಇಲ್ದಿರ ಇರ್ತಕ್ಕಂಥವ್ರು ಇರ್ಬೋದು, ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮತ್ತೊಂದನ್ನ ಎಲ್ಲವೂ ಕೂಡ ರಾಜ್ಯ ಸರ್ಕಾರ ಮತ್ತೆ ಸಂಘ ಸಂಸ್ಥೆಗಳು NGOಗಳು ತುಂಬಾ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನಾವು ಕೂಡ ನಾನು ಜುಬಿಲಿಯಂಟ್ ಕಾರ್ಖಾನೆಗೆ ಹೋದಂತ ಸಂದರ್ಭದಲ್ಲಿ ಸುಮಾರು ಜನ ಹೇಳಿದ್ರು ನೀವು ಅಲ್ಲಿ ಹೋಗ್ಬೇಡಿ ಅಂತ ಅಂದ್ಬಿಟ್ಟು, ಮಾಧ್ಯಮದವರು ಒಬ್ರು ಕೂಡ ಬರಲ್ಲ ಹೆದರ್ಕೊಂಡು. ನೀವು ಹೋದ್ರಿ? ನೋಡ್ದೆ ನಾನು ಹೋಗಿ ಅಲ್ಲಿ ಸುಮಾರು ಗಂಟೆಗಳ ಕಾಲ ಇದ್ದು ಅವೆಲ್ಲವನ್ನು ಕೂಡ ಒಂದೇ ಒಂದು ಹಂತವಾಗಿ ಮಾಡ್ತಾ ಇದ್ದೀವಿ ಸರ್. ಮುಂದುವರಿಸಿ. ಒಂದ್ ಕಡೆ ಸರ್ಕಾರ ನಿಂತ ನೀರಲ್ಲ ಹರಿಯೋ ನೀರು. ಹೌದು. ಮುಖ್ಯಮಂತ್ರಿಗಳು ಪ್ರತಿಯೊಂದು ನಿಮಿಷದಲ್ಲೂ ಕೂಡ ಅವ್ರ ಮಾಹಿತಿಯನ್ನ ಕೇಳ್ತಾ ಇರ್ತಾರೆ. ನಾವು ಅಲ್ಲ, ಆ ಕೆಲಸ ನೀವು ಮತ್ತೆ ನಿಮ್ಮ ಕೆಳಗಿರುವಂತಹ ಅಧಿಕಾರಿಗಳು ನಿಮ್ಮ ಮಾರ್ಗದರ್ಶನ ಮಾಡ್ತಿದ್ದಾರೆ, ಅನುಮಾನ ಇಲ್ಲ. ಇದೀಗೆ ಮುಂದುವರಿಬೇಕು. ಜನ ಕೂಡ ಸಾಥ್ ಕೊಡ್ತಾರೆ, ನಿಮ್ಮ ಮಾತು ಕೇಳಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮೈಸೂರಿನ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ವಿ ಸೋಮಣ್ಣ ಅವರ ಮಾತು. ನ್ಯೂಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಡಿ, ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮನೆ ಪಕ್ಕದಲ್ಲೇ ಕೊರೋನಾ ಸೋಂಕಿತ ವ್ಯಕ್ತಿ ಇದ್ದ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಉದ್ಧವ್ ಠಾಕ್ರೆಯ ಮಾತೋಶ್ರೀ ಮನೆ ಇದೆ, ಪಕ್ಕದಲ್ಲೇ ಕೊರೋನಾ ಸೋಂಕು ಬಂದಿದೆ ಅಂತ ಮಹಾರಾಷ್ಟ್ರ ಮುಖ್ಯಮಂತ್ರಿ ಮನೆ ಪಕ್ಕದಲ್ಲೇ ಸೋಂಕಿತ ಪತ್ತೆಯಾಗಿದ್ದಾನೆ. ಸಿಎಂ ಉದ್ಧವ್ ಠಾಕ್ರೆ ಮನೆ ಪಕ್ಕದಲ್ಲೇ ಆತ ಇರೋದಂತೆ. ಹಾಗಾದ್ರೆ ಯಾರವನು ನೋಡೋಣ ಬ್ರೇಕಿಂಗ್ ನ್ಯೂಸ್ ಅಲ್ಲಿ. ಉದ್ಧವ್ ಠಾಕ್ರೆ ಮನೆ ಪಕ್ಕದಲ್ಲೇ ಅಂದ್ರೆ ಕೂಗಳತೆ ದೂರದಲ್ಲಿ ಟೀ ಮಾಡ್ತಿದ್ದ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಮಾತೋಶ್ರೀ ನಿವಾಸದ ಪ್ರದೇಶಕ್ಕೆ ಈಗ ನಿರ್ಬಂಧವನ್ನು ವಿಧಿಸಲಾಗಿದೆ. ಮುಂಬೈನ ಬಾಂದ್ರಾದಲ್ಲಿದ್ದ ಉದ್ಧವ್ ಠಾಕ್ರೆ ಅವರ ಮನೆ ಮಾತೋಶ್ರೀ ನಿವಾಸ. ಇದೀಗ ಮಾತೋಶ್ರೀ ನಿವಾಸಕ್ಕೆ ನಿರ್ಬಂಧ ಹೇರಲಾಗಿದೆ. ಯಾರು ಸುಮ್ಮನೆ ಹಾಗೆ ಬರೋಂಗಿಲ್ಲ ಹೋಗೋಂಗಿಲ್ಲ. ಅಲ್ಲೊಬ್ಬ ಟೀ ಮಾಡ್ತಿದ್ದ, ಆತನಿಗೆ ಕೊರೋನಾ ಬಂದಿರೋದು ಈಗ ದೃಢಪಟ್ಟಿದೆ. ಹಾಗಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರ ನಿವಾಸ, ಆ ನಿವಾಸದ ಸುತ್ತಮುತ್ತ ಎಲ್ಲ ಕಡೆ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಮಹಾರಾಷ್ಟ್ರದಿಂದ ದೆಹಲಿ ಕಡೆ ಹೋಗೋಣ. ದೆಹಲಿಯಲ್ಲಿ ಸೋಂಕಿತರ ಸಂಖ್ಯೆ 523ಕ್ಕೆ ಏರಿಕೆ ಆಗ್ತಿದೆ. ಯಾಕೆಂದ್ರೆ ಕಳೆದ 24 ಗಂಟೆಯಲ್ಲಿ 20 ಹೊಸ ಕೇಸ್ ಪತ್ತೆಯಾಗಿದೆ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ರಾತ್ರಿ 500 ದಾಟಿತ್ತದು. ಇವಾಗ 523 ಸಡನ್ ಆಗಿ ಇವತ್ತು ಒಂದೇ ದಿನ 20 ಕೇಸ್. ಆ 20ರಲ್ಲಿ 10 ಮಂದಿ ತಬ್ಲೀಗ್ ಜಮಾತ್ ಸಭೆಗೆ ಹೋದವರೇ. 523ರಲ್ಲಿ 330 ಮಂದಿ ತಬ್ಲೀಗ್ ಸಂಪರ್ಕಿತರು. ಇದನ್ನು ಗಮನಿಸಬೇಕು ನೀವು. ಓಹೋ, ದೆಹಲಿಯಲ್ಲಿ ಇದುವರೆಗೆ 7 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಬ್ರೇಕಿಂಗ್ ನ್ಯೂಸ್. कल दिल्ली में 503 केस थे और पिछले 24 घंटे में आज 523 केस हैं. तो पिछले 24 घंटे में 20 नए कोरोना के केस आए हैं. इन 20 में से 10 मरकज के हैं और बाकी 10 दूसरे हैं. तो 523 टोटल केस जो दिल्ली में हैं उसमें मरकज के 330 केस हैं. जो विदेशों से लौट के आए थे और विदेशों से कोरोना लेके आए थे, ऐसे 61 लोग हैं. 7 लोगों की टोटल अभी तक मृत्यु हो गई है. पिछले 24 घंटे में 1 व्यक्ति की मृत्यु हो गई है. ನ್ಯೂಸ್ ಮುಂದುವರಿಯುತ್ತೆ. ಮಗದೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಡಿ, ಕಾಯ್ತಾ ಇರಿ. ಸ್ಟೇ ಹೋಮ್, ಸ್ಟೇ ಸೇಫ್. ಭಾರತದಲ್ಲಿ ಕಿಲ್ಲರ್ ಕೊರೋನಾ ಅಟ್ಟಹಾಸ ಮುಂದುವರಿತಾ ಇದೆ. ದೇಶದಲ್ಲಿ ಶತಕವನ್ನ ದಾಟಿದೆ ಸಾವಿನ ಸಂಖ್ಯೆ. ದೇಶದಲ್ಲಿ ಕೊರೋನಾದಿಂದ ಮೃತಪಟ್ಟವರು 111 ಅಂದ್ರೆ 111. ಕಳೆದ 24 ಗಂಟೆಯಲ್ಲಿ 704 ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ನಮ್ಮ ದೇಶದಲ್ಲಿ 4000 ಗಡಿ ದಾಟಿದೆ ಕೊರೋನಾ ಸೋಂಕಿತರ ಸಂಖ್ಯೆ. 4281. ಈ ಕ್ಷಣಕ್ಕೆ ಲಾಕ್ಡೌನ್ ನಡುವೆಯೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರೋದೇ ಒಂದಷ್ಟು ಆತಂಕ ಹುಟ್ಟಿಸ್ತಾ ಇದೆ.
ಕೊರೋನಾ 100 ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ಸಾವನ್ನಪ್ಪಿರೋ ಸಂಖ್ಯೆ 111, ಗುಣಮುಖರಾಗಿರೋರು 291. ಕೊರೋನಾ ಪಾಸಿಟಿವ್ ಕೇಸ್ ಈ ಕ್ಷಣಕ್ಕೆ 4881. ಇದು ಈ ಕ್ಷಣದ ಮಾಹಿತಿ. ಇನ್ನು ಕರ್ನಾಟಕ ಬಾಗಲಕೋಟೆ ಕಡೆ ಬಂದ್ರೆ ವೃದ್ಧರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಿಂದ ಬಾಗಲಕೋಟೆಗೆ ಹರಡಿದೆ ಈ ಸೋಂಕು. ಸಹೋದರನಿಂದ ವೃದ್ಧನಿಗೆ ಈ ಸೋಂಕು ಬಂತು, ಆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತ ವೃದ್ಧನ ಸಹೋದರ ಕಲಬುರಗಿಗೆ ಹೋಗಿದ್ರು. ಮೃತ ವೃದ್ಧನಿಗೆ ಸಹೋದರನಿಂದಲೇ ಸೋಂಕು ತಗುಲಿರುವಂತಹ ಶಂಕೆ ಇದೆ. ಬಾಗಲಕೋಟೆಯಲ್ಲಿ DCM ಕಾರಜೋಳ ಅವರು ಈ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. 14ನೇ ತಾರೀಕು ಮಾರ್ಚಿಗೆ ಗುಲ್ಬರ್ಗಾದಲ್ಲಿ ಓಡಾಡಿ ಸಾಯಂಕಾಲ ಬಾಗಲಕೋಟೆಗೆ ಬರ್ತಾರೆ. ರಾತ್ರಿ 11:30 ತಿರುಗಿ ಬಾಗಲಕೋಟೆ ಮುಟ್ತಾರೆ. ಮಾರ್ಚ್ 14 ವಾಪಸ್ ಬಂದಿರ್ತಾರೆ. ಅವರು ಕೂಡ ಇವತ್ತು ಪೇಷಂಟ್ ಏನಿರ್ತಾರೆ P125 ಅವರು ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಇಲ್ಲಿಗೆ ಈ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು,